ಟೀಚರ್ ಆಗಬೇಕಾದ್ರೆ ಟೀಚರ್ದಲ್ಲಿ ಎರಡು ವಿಧಗಳು, ಪ್ರೈವೇಟ್ ಟೀಚರ್ ಮತ್ತು ಗೌರ್ಮೆಂಟ್ ಟೀಚರ್. ಎಷ್ಟು ವಿಧಗಳು? ನೀವು ಪ್ರೈವೇಟ್ ಟೀಚರ್ ಆಗಬೇಕು, ಗೌರ್ಮೆಂಟ್ ಟೀಚರ್ ಆಗಬೇಕು. ಗೌರ್ಮೆಂಟ್ ಟೀಚರ್ ಆಗಬೇಕಾದ್ರೆ ಇವತ್ತಿನ ಮಟ್ಟಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಪ್ರತಿಯೊಂದು ಅಲ್ಲಿ ನೇಮಕಾತಿ ಆಗ್ತಾ ಇಲ್ಲ. ಇವತ್ತು ಬರೀ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಗೆಸ್ಟ್ ಟೀಚರ್ ತುಂಬಿದ್ರು ಅರ್ಥ ಮಾಡ್ಕೊಂಡು ನೀವೆಲ್ಲರೂ. ಇವತ್ತು ಅದು ಬೇಕೋ ಏನು ಗೌರ್ಮೆಂಟ್ ಬೇಕು ನಿಮಗೆ? ಗೌರ್ಮೆಂಟ್ ಬೇಕಾದ್ರೆ ಮಸ್ಟ್ ಅಂಡ್ ಶುಡ್ ನಾಳೆ ನೀವು ಬರೀ ಇದಕ್ಕೆ ಹೊರಟು ಬರ್ಬೇಕು ನೀವೆಲ್ಲ. ಖಂಡಿತ ಬರ್ತಿರಲ್ಲ? ಓಕೆ ಡನ್. ಅಂದ್ರೆ ಯಾಕಪ್ಪ ಅಂತ ಕೇಳಿದ್ರೆ ನೀವು ಗೌರ್ಮೆಂಟ್, ಯಾಕಂದ್ರೆ ಶಿಕ್ಷಕರಂದ್ರೆ ಅಷ್ಟು ನೀವು ನಿಜವಾಗ್ಲೂ ಹೇಳ್ತೀನಿ, ನೀವು ಎಷ್ಟೋ ವಿದ್ಯಾರ್ಥಿಗಳನ್ನ ನೀವು ರೂಪಿಸೋರು. ಇವತ್ತು ದೇಶ ನಿಂತಿದ್ದು ಶಿಕ್ಷಕರ ಮೇಲೆ. ಅಂತ ಭಾವಿ ಶಿಕ್ಷಕರಾಗೋರ್ ಮುಂದ ನೀವು ವಿದ್ಯಾರ್ಥಿಗಳನ್ನ ಒಂದು ರೂಪ ಕೊಡೋರು, ನೀವೆಲ್ಲ ಅವ್ರಿಗೆ ನಿರ್ಮಾಣ ಮಾಡೋರು ನೀವು ವಿದ್ಯಾರ್ಥಿಗಳಿಗೆ. ಆದ್ರೆ ನೀವು ನೋಡ್ರಿ ಇನ್ನೊಂದು ಅಗಾಧವಾದ ಧ್ಯಾನ ಇರ್ತದೆ ನಿಮಗೆ. ಇವತ್ತ ಬೇರೆ ಇದು ಮಾಡ್ತಿರ್ತ ಓದಿಲ್ಲ ಅವ್ರಿಗಿಂತ ನಿಮ್ಗೆ ಅಗಾಧವಾದ ಧ್ಯಾನ ಇರ್ತದೆ ನಿಮಗೆ. ಎಲ್ಲ ಇರ್ಬೇಕು, ಎಲ್ಲ ಧ್ಯಾನ ನಿಮಗೆ ಇರ್ತದ. ಇವತ್ತ KS ಆಗೋರು ಯಾರಪ್ಪ ಟೀಚರ್ಗಳು ನಾನೆಲ್ಲ ಕೇಳಿನಿ. ಅಂತ ಒಂದು ಸಾಮರ್ಥ್ಯ ನಿಮಗೆ ಇರ್ತದ. ಮುಂದೆ ನೀವು ಸಡನ್ಲಿ ಇವತ್ತು ಟೀಚರ್ ಪೋಸ್ಟ್ ಹೋಗ್ಲಿಕ್ಕಂದ್ರೆ KS ಎಕ್ಸಾಮ್ ಬರೀಬಹುದು ನೀವು, ಹೌದಾ? FD ಎಕ್ಸಾಮ್ ಬರೀಬಹುದು, SD ಎಕ್ಸಾಮ್ ಬರೀಬಹುದು. ಒಟ್ಟಿನಲ್ಲಿ ಏನಪ್ಪ ನಿಮ್ಮ ಆಸೆ ಏನಿರ್ತಪ್ಪ ಅಂದ್ರೆ ಒಟ್ಟಿನಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಸಾಕಪ್ಪ ಅಂತ ನಿಮ್ಗೆ ತಿಳಿಯುತ್ತೆ ಎಲ್ಲರಿಗೆ, ಹೌದಾ? ಅಂತ ಸ್ಥಿತಿ ಒಳಗೆ ಏನಪ್ಪ ಅಂದ್ರೆ ಇವತ್ತು ವಿಷಯ ಪ್ರತಿಯೊಂದು ಇವತ್ತು ಗೌರ್ಮೆಂಟ್ ಏನ್ ಮಾಡ್ತಪ್ಪ ಅಂದ್ರ ಇವತ್ತು ಕಾಲ್ಪಾಲ್ ಮಾಡ್ತಾ ಇಲ್ಲ. ಕಾಲ್ಪಾಲ್ ಮಾಡಿದ್ರು ಸಹಿತ ಅಲ್ಲಿ ಗೋಲ್ಮಾಲ್ ಸಿಕ್ಕಾಬಿಟ್ಟಿದೆ. ಗೋಲ್ಮಾಲ್ ಇವತ್ತು FD ಆಗಿರ್ಬೋದು, SD ಆಗಿರ್ಬೋದು, KS ಆಗಿರ್ಬೋದು. ಇವತ್ತು ಪ್ರತಿಯೊಂದು ಗೌರ್ಮೆಂಟ್ ಜಾಬ್ ಏನ್ ಮಾಡ್ತಾರೆ ಹರಾಜ್ ಅದು ಮಾಡ್ಕೊಂಡ್ಬರ್ತಾರೆ ಪೂರ್ತಿಯವರು. ನೀವು PDO ಕೇಳಿರ್ಬೋದು, ನೀವು ಕೇಳ್ರಿ. ಆ PDO ಸುದಿಗೆ ಮಾಡ್ಕೊಂಡ್ಬಿಟ್ರೆ ಪೂರ್ತಿ, ಆಮೇಲೆ KS ಸುದಿಗೆ ಬಟ್ಟು ಮಾಡ್ಕೊಂಡ್ಬಿಟ್ಟಾರೆ ಅವರು. ಅಂತ ದರಿದ್ರ ಸರ್ಕಾರ ನಮ್ಮ ದೇಶದಾಗಿದೆ, ಹೌದಾ? ಅಂತ ಒಂದು ಸರ್ಕಾರದ ದಯಮಾಡಿ ಎಲ್ಲ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಮುಂದೆ ಭಾವಿ ಶಿಕ್ಷಕರು ನಿಮಗಲ್ಲ, ನಿಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ, ನೀವು ಕಲಿಸುವಂತ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು. ನಿಮ್ಮಿಂದ ನಮಗೇನೋ ಬದುಕೋದು ಬೇಡ, ನಮ್ಮಿಂದ ಜನಗಳು ಬದುಕಬೇಕು. ಅವಾಗ ನಾವು ಶಿಕ್ಷಕರಾಗಿ ಸ್ವಾರ್ಥ. ಅದಕ್ಕೆ ದಯಮಾಡಿ ಹೇಳ್ತೀನಿ ನಿಮ್ಮೆಲ್ಲರಿಗೆ, ದಯಮಾಡಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ನೀವು ಅಷ್ಟೇ ಬಿಡೋದಲ್ಲ, ಎಲ್ಲರಿಗೆ ನಿಮ್ಮಿಂದ ಒಂದು 40-50 ಮ್ಯಾಕ್ಸಿಮಮ್ ಒಂದು 100 ಹುಡುಗ ತರ್ಲಕ್ಕ ನೀವು ಪ್ರಯತ್ನ ಮಾಡ್ರಿ, ಕರೆಸ್ರಿ. ಇವತ್ತು ಏನಪ್ಪ ನೀವು ಇಲ್ಲೇ ಲೋಕಲ್ ಕಲಬುರಗಿ ಗುಲ್ಬರ್ಗ ಆಗಿರ್ಬೋದು, ಬೇರೆ ಜಿಲ್ಲೆಯಿಂದಾಗಿರ್ಬೋದು, ಬೇರೆ ತಾಲೂಕಿಂದಾಗಿರ್ಬೋದು, ಎಲ್ಲರೂ ಕರೆಸಿ ನಾಳೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ರಿ. ಯಾಕಂದ್ರೆ ಒಂದು ಅರ್ಥ ಮಾಡ್ಕೊಳ್ರಿ, ಇವತ್ತು ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಧ್ವನಿ, ವಿದ್ಯಾರ್ಥಿಗಳು ಬೆಸ್ಟ್ ಲೀಡರ್ ಯಾರಪ್ಪ ಅಂದ್ರೆ ಕಾಂತಕುಮಾರ್ ಸರ್. ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಇವತ್ತು ನೀವೆಲ್ಲ ಟಿವಿಯಲ್ಲಿ ನೋಡಿದ್ದೀರಿ. ಅಂತ ಒಂದು ನಮಗೆ ಅಷ್ಟೊಂದು ವಿದ್ಯಾರ್ಥಿಗಳ ಪರವಾಗಿ ನಿಂತಂತ ಒಬ್ಬ ಸ್ಟೇಟ್ ಲೀಡರ್ ಯಾರಪ್ಪ ಅಂದ್ರೆ ಕಾಂತಕುಮಾರ್ ಸರ್. ಅಂತವ್ರು ನಮ್ಗೆ ಸಿಕ್ಕಿದ ನಮಗೊಂದು ಒಳ್ಳೆ ಸೌಭಾಗ್ಯ. ಯಾಕಂದ್ರೆ ಯಾರು ಅಂತರಿಸಿ ಹೋಗಲ್ಲ, ನಾವೇ ತಗೊಳ್ಳಲ್ಲ, ಹೋಗಿ ಮನೆ ಕೂತ್ಬಿಟ್ಟೆ ಹೋಗಿ ಯಪ್ಪ ಯಾರು ಬಿಡ್ತಾರೆ ವಿಚಾರ ಮಾಡ್ತೇವೆ. ಅವರೆಲ್ಲ ಪ್ರತಿಯೊಂದು ಎಲ್ಲ ರಿಸ್ಕ್ಗಳನ್ನ ಮೆಟ್ಟಿ ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಳ್ಳೆಯದ ಮಾಡೋಗೋಸ್ಕರ ಇವತ್ತು ಟೊಂಕಗಟ್ಟು ನಿಂತಾರ. ದಯಮಾಡಿ ಎಲ್ಲರೂ ನಾಳೆಗೆ ಅವ್ರ ಜೊತೆ ಕೈಗೂಡಿಸ್ರಿ. ದಯಮಾಡಿ ನಿಮ್ಗೆ ಒಳ್ಳೇದಕ್ಕದ, ನಿಮ್ಮ ಮುಂದಿನ ಪೀಳಿಗೆಗೆ ಮತ್ತು ನೀವು ಕಲಿಸುವಂತ ವಿದ್ಯಾರ್ಥಿಗಳಿಗೆ ಒಳ್ಳೇದಕ್ಕದ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸಿ ಮುಂದಿನ ಸರಿಗೆ ವಿಷಯ ಕೊಡ್ತೀನಿ.